ನಾನಿವತ್ತು ನಮ್ಮ ಕಬ್ಬು ಬೆಳೆಗಾರರು ತಾವೇನು ಹೋರಾಟ ಮಾಡ್ತಾ ಇದ್ದೇವೆ. ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ. ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ. ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ಧುಮುಕಿದ್ದೇನೆ ಅಂತ ಹೇಳಿದ್ರೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡ ಬಂದಿಲ್ಲ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಬೆನ್ನೆಲುಬಿಗೆ ನಿಲ್ತಕ್ಕಂಥದ್ದು ಈ ರಾಜ್ಯದ ಪ್ರತಿಯೊಂದು ರಾಜಕೀಯ ಪಕ್ಷದ ಆದ್ಯ ಕರ್ತವ್ಯ. ಕಳೆದ 6 ದಿನಗಳಿಂದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 3 ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು, ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ. ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು, ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ. ಪೂಜಾರವರು ಮಾತನಾಡ್ತಾ ಹೇಳಿದ್ರು, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ. ಸುಭಾಷಣ ಸಂದರ್ಭದಲ್ಲಿ ದುರ್ಯೋಧನ ಅಯ್ಯಾಳವರು ಇಲ್ಲ ಇದ್ದಾರೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ. ಉತ್ತರ ಕರ್ನಾಟಕ ಭೀಕರ ಮಳೆಯಿಂದ ರೈತರು ಸಂಕಷ್ಟದಲ್ಲಿದ್ದರು. ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿತ್ತು. ಏನಪ್ಪಾ ಇದು, ಬೆಳೆದಂತ ಬೆಳೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂತ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಅಂದಿನ ಮುಖ್ಯಮಂತ್ರಿಗಳು ಏಕಾಂಗಿಯಾಗಿದ್ರು ಸಹ ಬೆಳಗಾವಿ ಜಿಲ್ಲೆಗೆ ಬಂದ್ರು, ಚಿಕ್ಕೋಡಿಗೆ ಬಂದ್ರು, ರಾಯಚೂರು, ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದ್ರು. ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡುವಂತ ಕೆಲಸವನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂರ್ಲಿಲ್ಲ. ಅತಿವೃಷ್ಟಿಯಿಂದ ಯಾವ ನಮ್ಮ ರೈತ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದ, ಕೇಂದ್ರ ಸರ್ಕಾರದ NDRF ನಾರಲ್ಸ್ ಪ್ರಕಾರ ಬಡವ ತನ್ನ ಮನೆಯನ್ನ ಕಳೆದುಕೊಂಡಿದ್ದಾನೆ ಮಳೆಯಿಂದ ಅಂತ ಹೇಳಿದ್ರೆ ಕೇವಲ 1 ಲಕ್ಷ ರೂಪಾಯಿ ಪರಿಹಾರ ಆಯಿತು. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಅಷ್ಟೇ ಅಲ್ಲ, ನಾಳೆ ದಿನ ನಮ್ಮ ಮುಖಂಡರು ಮಾತಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡ್ತಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ
ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ. ನಾಳೆನೂ ಕೂಡ ನಮ್ಮ ಕಬ್ಬು ಬೆಳೆಗಾರರು ಹೋರಾಟಗಾರರು ತಾವೇನಿದ್ದೀರಿ, ನಾಳೆನೂ ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಆ ನಿಟ್ಟಲ್ಲಿ ನಾಳೆನೂ ಕೂಡ ನಿಮ್ ಜೊತೆಗೆ ಇರ್ತೇನೆ. ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ, ಮತ್ತೊಮ್ಮೆ ನಾನು ಮತ್ತೆ ಹೇಳ್ತೇನೆ, ನಾನು ಯಡಿಯೂರಪ್ಪನವ್ರ ಮಗ ಆಗಿ ಬಂದಿದ್ದೇನೆ. ಇಲ್ಲೇನೋ ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ಗಿರಿ ತೆಗೆದುಕೊಂಡು ಹೋಗಕ್ ನಾನು ಬಂದಿಲ್ಲ. ಇವತ್ತು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ. ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಕೂಡ ಸಂಜೆ 5 ಗಂಟೆ ತನಕ ಗಡುವನ್ನ ನೀಡಿದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ. ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ. ರೈತರು ತಮ್ಮ ಹೊಟ್ಟೆಪಾಡು, ಇವತ್ತು ಸಾಹುಕಾರರು ಒಳ್ಳೆ ಆರಾಮಾಗಿರ್ಲಿ, ನಮ್ದೇ ತಕರಾರಿಲ್ಲ. ಆದ್ರೆ ಅವರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು. ಅವರು ಕೂಡ 2 ತುತ್ತು ಅನ್ನವನ್ನ ನೆಮ್ಮದಿಯಿಂದ ತಿನ್ನುವಂತ ದಿನಗಳು ಬರಬೇಕು. ಹಾಗಾಗಿ ಮತ್ತೊಮ್ಮೆ ಹೇಳ್ತಾನೆ, ಸಂಜೆ 5 ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಇಲ್ಲ ನಾಳೆನೂ ಕೂಡ ನಿಮ್ ಜೊತೆ ಹೋರಾಟದಲ್ಲಿ ಇರ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ತಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೋಡಿ, ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ, ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ. ಇಲ್ಲದೇ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ, ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು, ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು. ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು. ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಈ ರೀತಿ ಘಟನೆಗಳಾಗಬಾರ್ದು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇ ಸವಾಲಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ. ಓಕೆ, ಒಂದ್ ಕಡೆ ವಿಜೇಂದ್ರ ಅವ್ರು ಮಾತಾಡೋದು ನೋಡಿದ್ರಿ, ಇನ್ನೊಂದ್ ಕಡೆ ಪರಮೇಶ್ವರ್ ಅವ್ರು ಮಾತನಾಡೋದು ಕೂಡ ನೋಡಿದ್ರಿ. ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ದರ ನಿಗದಿ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ, ದರ ನಿಗದಿ ಆಗ್ಲೇಬೇಕು. ನಾನು ಇಲ್ಲಿ ಪಕ್ಷ ಅಂತ ಬಂದಿಲ್ಲ, ಅಥವಾ ನಾನು ಯಾವುದೇ ಪಕ್ಷಕ್ಕೋಸ್ಕರ ಬಂದಿಲ್ಲ, ಅಥವಾ ಯಾರನ್ನೋ ಮನವೊಲಿಸ್ಲಿಕ್ಕೆ ಬಂದಿಲ್ಲ, ಅಥವಾ ಯಾವುದೋ ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಬಂದಿಲ್ಲ, ಅಥವಾ ವಿರುದ್ಧವಾಗಿ ಬಂದಿಲ್ಲ. ನಾನು ರೈತರ ಪರವಾಗಿ ಬಂದಿದ್ದೀನಿ, ನಾನು ಯಡಿಯೂರಪ್ಪನ ಮಗನಾಗಿ ಬಂದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನ ಜನ್ಮದಿನವಿದ್ರು ಕೂಡ ಆಯ್ತಾ, ಆ ಒಂದು ಜಾಗದಲ್ಲಿ ನಾನು ಬಂದು ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪ ಗುಡುಗುದ್ರೆ ವಿಧಾನಸಭೆ ನಡುಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಅವರು ಬಂದಿರ್ಬೋದು, ಮಾಡ್ತಿರ್ಬೋದು. ನನಗೇನ್ ಅನ್ಸುತ್ತೆ, ನನಗೆ ಅನ್ಸೋದು ಒಂದೇ, ಇವರು ಬರ್ತಾರೆ ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾರೆ, ಆಯ್ತಾ. ಇನ್ನ ಪರಮೇಶ್ವರ್ ಏನ್ ಹೇಳ್ತಿದ್ದಾರೆ, ಓಕೆ ಕುಂತು ಮಾತನಾಡ್ತೀವಿ, ನಿಂತು ಮಾತನಾಡ್ತೀವಿ, ಅವ್ರಿಗೊಂದು ಅನುಕೂಲ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ, ಶಿವಾನಂದ ಪಾಟೀಲ್ ಹತ್ರ ಮಾತಾಡ್ತೀವಿ, ಮಾಡ್ತೀವಿ, ನಮ್ಗೆ ಗೊತ್ತಿರ್ಲಿಲ್ಲ, ನಮಗೆ ಹಿಂಗಿರ್ಲಿಲ್ಲ, ಬರೀ ಇಂಥದ್ದೇ ಮಾಡ್ತೀರ ವಿನಃ 100% ಬರ್ಕೊಡ್ತೀನಿ, ರೈತರಿಗೆ ನ್ಯಾಯ ಒದಗಿಸೋ ಕೆಲಸ ನೀವು ಮಾಡಲ್ಲ, ನಿಮ್ ಕೈಲಿ ಆಗಲ್ಲ, ನೀವಲ್ಲ, ಯಾವ ಪಕ್ಷದವರಿಂದಲೂ ಕೂಡ ಇದು ಆಗದೇ ಇಲ್ಲ. ಈ ತರ ಓಪನ್ ಸ್ಟೇಟ್ಮೆಂಟ್ ಯಾವ ಮಾಧ್ಯಮದಲ್ಲೂ ಕೊಡಲ್ಲ. ನಿಮ್ ಕೈಲಿ ದಮ್ಮು ಇಲ್ಲ, ಗುಂಡಿಗೇನು ಇಲ್ಲ, ಏನು ಇಲ್ಲ. ಎಸ್, ಮುಂದಿನ ಸ್ಟೋರಿ ಅಂತ ಗಮನ ಹರಿಸೋಣ. ಇದೊಂದಾಗುತ್ತೆ ನೋಡಿ, ಈಗ ನಿಮ್ ಕೈಲಿ ಅದಾಗಲ್ಲ, ಇದಾಗುತ್ತೆ. ಏನಾಗುತ್ತೆ? ಕುರ್ಚಿ ಪಾಲಿಟಿಕ್ಸ್. ನಾನ್ ಮುಖ್ಯಮಂತ್ರಿ